ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ ಎರಡ್ ಮೂರು ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದ್ ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ ಬೇರೆ ಬೇರೆ ತರದ್ದು ಹೋಗಿ, ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷ್ಯರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ವೃಶ್ಚಿಕ ರಾಶಿ 2026 ಮೇ 7ನೇ ತಾರೀಕು ನಂತರದಲ್ಲಿ ವಾರಫಲದಲ್ಲಿ ಈ ಒಂದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಫಲಗಳನ್ನ ನಾವು ನೋಡುವಾಗ, ವೃಶ್ಚಿಕ ರಾಶಿಯಾಧಿಪತಿ ಆಗಿರುತ್ತೆ ಚಂದ್ರನ ಗಮನಿಸಿದ್ರೆ, ಯೂಶುವಲಿ ಚಂದ್ರದಲ್ಲಿ ನೀಚನಾಗೋದ್ರಿಂದ, ರೀಸೆಂಟ್ ಆಗಿ ನನಗೊಬ್ರು ಫೋನ್ ಮಾಡಿದ್ರು ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವ್ರು. ಬಟ್ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವ್ರು ಎಲ್ಲರೂ ಹಿಂಗ ಆಗತ್ತೆ ಅಂತಲ್ಲ, ಅವರಲ್ಲಿ ಕೆಲವು ಕಾಂಬಿನೇಷನ್ಸ್ ಇತ್ತು. ಬಟ್ ಆ ಕಾಂಬಿನೇಷನ್ಸ್ ನಾನು ಯಾವ್ದು ಅಂತ ಹೇಳಲ್ಲ. ಯಾಕೆಂತಂದ್ರೆ ಸುಮ್ನೆ ನೀವೇ ನಿಮ್ ಜಾತಕ ನೋಡ್ಕೊಂಡು ಭಯ ಪಡ್ತಾ ಹೋಗ್ತೀರಾ. ಯಾಕೆಂದ್ರೆ ಬ್ಲಡ್ ರಿಪೋರ್ಟ್ ಗಳನ್ನ ನಾವು ಓನ್ ಆಗಿ ನೋಡಿ ಇಂಟರ್ಪ್ರಿಟ್ ಮಾಡ್ದಂಗೆ ಡಾಕ್ಟರ್ ಕೊಡದೇ ಇರೋ ತರ. ಸೊ ಆ ತರ ಮಾಡಬಾರ್ದು. ಅವ್ರಿಗೆ ಏನಾಗ್ತಿದೆ, ಪದೇ ಪದೇ ಕೈ ತೊಳೆಯೋದು, ಆಮೇಲೆ ಎಲ್ಲ ಕ್ಲೀನ್ ಆಗಿರ್ಬೇಕು, ಮತ್ತೆ ಭಯ ಮನೆಯಲ್ಲಿ, ಮನಸ್ಸಲ್ಲಿ ಅವ್ರ ಮನೆಯವ್ರಿಗೆ ಏನಾದ್ರು ಆಗ್ಬಿಡತ್ತೆ, ಮಕ್ಕಳಿಗೆ ಏನಾದ್ರು ಆಗ್ಬಿಡತ್ತೆ ಅಂತ, ಹೆಣ್ಮಕ್ಳಿಗೆ. ಇದು ಬಂದು ಒಂಥರ ಆಂಗ್ಸೈಟಿ ಡಿಸಾರ್ಡರ್. ಈ ತರ ತುಂಬಾ ತರದ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆ. ಅದರಲ್ಲಿ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತಾರೆ. ಆಮೇಲೆ ಆಂಗ್ಸೈಟಿ ಡಿಸಾರ್ಡರ್ ಬಂದು ಯೂಶುವಲ್ ತುಂಬಾ ಜನಕ್ಕೆ ಇರುತ್ತೆ. ಇದು ಆಂಗ್ಸೈಟಿ ಹೆಚ್ಚಾಗ್ಬಿಡುತ್ತೆ, ಆಮೇಲೆ ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ, ಭಯ ಆಗ್ತಿರುತ್ತೆ. ಸೊ ಇದು ಬಂದು ಚಂದ್ರನ ಒಂದು ಕಾಂಬಿನೇಷನ್. ಇನ್ನ ಕೆಲವು ಕಾಂಬಿನೇಷನ್ಸ್ ನ ಋಷಿಗಳು ಹೇಳಿದ್ದಾರೆ. ಇದು ಇದ್ದವರಿಗೆ ಯೂಶುವಲಿ ಅದು ಬಂದ್ಬಿಡುತ್ತೆ. ಇದೇನು ಮ್ಯಾನೇಜಬಲ್. ಇದನ್ನ ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ನೀವು ಟ್ರೀಟ್ಮೆಂಟ್ ತಗೋಬಹುದು. ಅವ್ರು ನಿಮ್ಗೆ ಹೇಳ್ಕೊಡ್ತಾ ಇದ್ದಾನೆ ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ. ಇದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಬಟ್ ನಾವು ಹಾಸ್ಪಿಟ್ಲಿಗೆ ಹೋದ್ರೆ, ಡಾಕ್ಟರ್ ಹತ್ರ ಹೋದ್ರೇನೆ, ಮೆಂಟಲ್ ಹಾಸ್ಪಿಟ್ಲ್ ಹೋದ್ರೆ ಅನ್ಕೊಳ್ತಾರೆ ಅಂತ ಹೆದ್ರಿ ತುಂಬಾ ಜನ ಹೋಗಿಲ್ಲ, ಮನಸ್ಸಲ್ಲಿ ನಳ್ತಿರ್ತಾರೆ. ಎಷ್ಟು ಹಿಂಸೆ ಆಗುತ್ತೆ ಅವ್ರಿಗೆ ಅಂದ್ರೆ, ಪ್ರತಿದಿನ ಅವ್ರಿಗೆ ಹಿಂಸೆ ಆಗ್ತಾ ಹೋಗುತ್ತೆ. ಅದು ಪದೇ ಪದೇ ಕೈ ತೊಳೆಯೋದು, ಏನೇನೋ ಅದು ಬೇರೆ ಅನ್ಯೂಶುವಲ್ ಆಗಿ ಕಾಣ್ತಾ ಹೋಗುತ್ತೆ. ಡಾಕ್ಟರ್ ಹತ್ರ ಸೈಕ್ಯಾಟ್ರಿಸ್ಟ್ ಬಹಳ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇದನ್ನ ಹಾರೋಸ್ಕೋಪ್ ಅಲ್ಲಿ ನಾನು ಐಡೆಂಟಿಫೈ ಮಾಡಿದೆ. ಅವ್ರಿಗೆ ಅಂದ್ರೆ ಯಾವ ಮಂತ್ರಗಳು, ಯಾವ ಸ್ಟೋನು ಯಾವ್ದು ಹೇಳಿಲ್ಲ, ಸಿಂಪಲ್ ರೆಮಿಡಿ. ಸೊ ಅವರು ಡಾಕ್ಟರ್ ಹತ್ರ ಹೋಗಿದ್ದಾರೆ, ಈಗ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಬ್ರೀತಿಂಗ್ ಎಕ್ಸರ್ಸೈಸ್ಗಳು ಎಲ್ಲ ಹೇಳ್ಕೊಡ್ತಾರೆ, ಚೆನ್ನಾಗಿದ್ದಾರೆ. ಹಿಂಗೆ ನಾವು ಅದನ್ನ ಸೈಂಟಿಫಿಕ್ ಆಗಿ ನೋಡ್ಬೇಕಾಗತ್ತೆ. ಸೊ ಈ ತರ ಇಶ್ಯೂಸ್ ಬರುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಬಹಳ ಕೇರ್ಫುಲ್ ಆಗಿರ್ಬೇಕು. ವೃಶ್ಚಿಕ ರಾಶಿಯಲ್ಲಿ ಹುಡ್ದವ್ರು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಅದಿರುತ್ತೆ. ಬಟ್ ಅದು ಮ್ಯಾನೇಜಬಲ್. ಅದು ಆರಾಮಾಗಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಜೀವನ ಮಾಡ್ತಾ ಹೋಗ್ಬೋದು. ದೊಡ್ಡ ಪ್ರಾಬ್ಲಮ್. ಹೇಗೆ ನಮ್ ತಲೆನೋವು, ಜ್ವರ ಬರುತ್ತೋ ಅದು ಅದೇ ತರನೇ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವ್ರು ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ಪ್ರಾಪರ್ಟಿ ಖರೀದಿ ಆಗತ್ತೆ. ಹಳೆಯ ಮನೆಗಳು, ಹಳೆಯ ಸ್ಥಳಗಳು,
ಹಾಳಾಗಿರುವಂತ, ಅಂದ್ರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಆ ಜಾಗಗಳನ್ನು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಬಟ್ ಎಗೈನ್ ವಾಸ್ತುವಿನ ಬಗ್ಗೆ ನಾನು ಹೇಳೋದಾದ್ರೆ, ವಾಸ್ತುವನ್ನ ನಿಮ್ಮ ಜಾತಕಕ್ಕೆ ಹೊಂದಾಣಿಕೆ ಮಾಡಿ ಮನೆ ಕಟ್ಟಬೇಕು. ಸುಮ್ಮನೆ ಎಲ್ಲರಿಗೂ ಒಂದೇ ವಾಸ್ತು ಸೂಟೇಬಲ್ ಆಗಲ್ಲ. ಚತುರ್ಥದಲ್ಲಿ ರಾಹು ಇದೆ ಅನ್ಕೊಂಡ್ರೆ 100% ನೆಗೆಟಿವ್ ಎನರ್ಜಿ ಇರುವಂತಹ ಜಾಗಗಳು ನಿಮಗೆ ಸಿಗಬಹುದು. ಒಂದ್ಸಲ ಭೈರವಿ ಆಸ್ಟ್ರೋ ಟೀಮ್ ನೀವು ಕರೆಸಿ, ಅಲ್ಲಿ ನೀವು ಮನೇನ ಅವ್ರು ಪರೀಕ್ಷೆ ಮಾಡ್ತಾರೆ, ಅಲ್ಲಿ ನೆಗೆಟಿವ್ ಎನರ್ಜಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಹಂಗಿದ್ದಾಗ ಶುದ್ಧತೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ಅದು ಬಿಟ್ಟು ಇಂಥದ್ದು ಮಿಷಿನ್ಗಳು ತಗೊಂಡು ಏನೇನೋ ಅಳಿತಾ ಇರ್ತಾರೆ ಕೆಲವರು ವಾಸ್ತು ತಜ್ಞರು, ಅದು ಏನಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾಗತ್ತೆ ಕರೆಕ್ಟ್ ಆಗಿ. ವಾಸ್ತು ಅಂತಂದ್ರೆ ಜಾತಕಕ್ಕೆ ಹೊಂದಾಣಿಕೆ ಮಾಡಿ ಹೇಳ್ಬೇಕು. ಅದನ್ನ ಈಗ ದೇವಕೇರಳಂ ಅಂತ ಹೇಳಿದ್ರೆ ಅಲ್ಲಿ ಬಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅಲ್ಲಿರೋ ಸಮಸ್ಯೆನ ಹೇಳ್ತಾರೆ, ಅವರೆಲ್ಲ ಆ ಮಿಷಿನ್ಸ್ ತಗೊಂಬರಲ್ಲ. ಹಾಗಾಗಿ ಈ ತರ ಜಾಗಗಳನ್ನ ಅವಾಯ್ಡ್ ಮಾಡಿ ತಗೊಳ್ಳೋದು. ಪ್ರಾಪರ್ಟಿ ತಗೊಳ್ಳೋದನ್ನ ಸ್ವಲ್ಪ ಏನು ಅವಾಯ್ಡ್ ಮಾಡಿದ್ರೆ ಒಳ್ಳೇದು, ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವ್ರು. ಆಮೇಲೆ ಎಗೇನ್ ಕರಿಯರ್ ಅಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಆಗುತ್ತೆ ನಿಮಗೆ. ಬಟ್ ಗುರುಗ್ರಹದ ದೃಷ್ಟಿ ರಾಶಿ ಮೇಲೆ ಇರೋದ್ರಿಂದ ನನ್ನ ಪ್ರಕಾರ ಆರೋಗ್ಯದಲ್ಲಿ ಅನುಕೂಲ, ಆಮೇಲೆ ಸಂತಾನದ ಅವಕಾಶಗಳು, ಮಕ್ಕಳ ಅಭಿವೃದ್ಧಿ ಆಗುವಂಥದ್ದು, ಮಕ್ಕಳು ಮುನ್ನಡೆ ಸಾಧಿಸುವಂಥದ್ದು, ಪ್ರೇಮಿಗಳು ದೂರ ಆಗಿದ್ದವರು ಒಂದಾಗುವಂಥದ್ದು, ಹೊಸ ಕೋರ್ಸ್ಗಳನ್ನ ಮಾಡುವಂಥದ್ದು. ಆಮೇಲೆ ಪಂಚಮ ಭಾವ ಅಂತಂದ್ರೆ ಅದೊಂದೇ ಅಂತಲ್ಲ, ಒಂದ್ ರೀತಿ ಮುನ್ನಡೆ ಅಭಿವೃದ್ಧಿಯನ್ನ ಈ ವೃಶ್ಚಿಕ ರಾಶಿಯವರು ಸಾಧಿಸ್ತಾರೆ ಈ ವರ್ಷದಲ್ಲಿ. ಗುರುಗ್ರಹದ ಅದೃಷ್ಟ ಚೆನ್ನಾಗಿದೆ, ಗುರುಗ್ರಹದ ದೃಷ್ಟಿ. ಆಮೇಲೆ ವಿವಾಹ ವಿಳಂಬ ಆಗುತ್ತೆ. ಅಷ್ಟಮದಲ್ಲಿರುವಂತಹ ಶುಕ್ರ ಗ್ರಹ ನೋಡ್ತಿದ್ರೆ ವಿವಾಹ ವಿಳಂಬ, ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ಗಳು ಬರುವಂತದ್ದು, ಫ್ರೆಂಡ್ಸ್ಗಳು ದೂರ ಆಗುವಂಥದ್ದು ಜಗಳ ಮಾಡ್ಕೊಂಡು, ಇವೆಲ್ಲ ಸಾಧ್ಯತೆಗಳು ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವ್ರಿಗಿದೆ. ಕರಿಯರ್ ಜಾಬ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಬದಲಾವಣೆ ಇಲ್ಲ, ಸ್ವಲ್ಪ ಕಿರಿಕಿರಿಗಳೇ ಉಂಟಾಗತ್ತೆ ಅಂತ ಹೇಳ್ಬೋದು. ನವಮ ಭಾವದಲ್ಲಿರುವಂತಹ ಗುರುಗ್ರಹದಿಂದ ವಿಶೇಷವಾಗಿರುವಂತಹ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಜಾಬ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಅದನ್ನು ನೀವು ಉಪಯೋಗಿಸ್ಕೋಬೇಕು. ಸೊ ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಯವರಿಗೆ ಸಂಬಂಧಿಸಿದೆ.